ಆರ್ಥಿಕವಾಗಿ ಸಂಪೂರ್ಣ ಬರ್ಬಾದಾಗಿರುವ ಬಾಂಗ್ಲಾದೇಶ ತನ್ನ ಕುತಂತ್ರ ಬುದ್ಧಿಯನ್ನ ಮತ್ತೆ ಪ್ರದರ್ಶನ ಮಾಡಿದೆ. ಭಾರತವನ್ನ ಎದುರಿಸಲಾಗದೆ ಹಿಂದಿನ ಬಾಗಿಲಲ್ಲಿ ನುಗ್ಗೋದಕ್ಕೆ ಯತ್ನಿಸ್ತಾ ಇದೆ. ಚೀನಾಕ್ಕೆ ಹೋಗಿದ್ದ ನರಿಬುದ್ಧಿ ಯೂನುಸ್ ಮಾಡಿರೋ ಕುತಂತ್ರ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಭಾರತದ ಮೇಲೆ ಕುತಂತ್ರಿ ಯೂನುಸ್ ಹೆಂಗಣ್ಣು. ಚೀನಾವನ್ನ ಛೂ ಬಿಟ್ಟು ಭಾರತ ಕಟ್ಟಿಹಾಕಲು ಯತ್ನ. ಬಾಂಗ್ಲಾದೇಶ ಆರ್ಥಿಕವಾಗಿ ಹಾಗೂ ಮೂಲ ಸೌಕರ್ಯಗಳೆಲ್ಲವೂ ಕೂಡ ಬಂದಾಗಿ ಕಂಪ್ಲೀಟ್ ಬರ್ಬಾದಾಗಿದೆ. ಇಷ್ಟಾದ್ರೂ ತನ್ನ ನರಿಬುದ್ಧಿ ಮಾತ್ರ ಬಿಟ್ಟಿಲ್ಲ ನೋಡಿ. ಭಾರತದ ವಿರುದ್ಧ ನಿಗಿ ಕೆಂಡ ಕಾರ್ತಿರುವ ಯೂನುಸ್ ಭಾರತ ವಿರುದ್ಧ ರಾಜಕೀಯ ಮಸಲತ್ತು ಮಾಡಿದ್ದಾರೆ. ಅತ್ತ ಪಾಕ್ ಹಾಗೂ ಚೀನಾ ಕೈಕೊಡ್ತಿದ್ದಂತೆ ಭಾರತದತ್ತ ಮುಖ ಮಾಡಿದ್ದ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನ ರಫ್ತು ಮಾಡಿ ನೆರವು ನೀಡಿತ್ತು ಭಾರತ. ಇದೀಗ ತಿಂದ ಮನೆಗೆ ಯೂನುಸ್ ಎರಡು ಬಗೆಯುವ ಕೆಲಸ ಮಾಡಿದ್ದಾರೆ. ಬಾಂಗ್ಲಾದೇಶ ಹಾಗೂ ಭಾರತದ ನಡುವಿನ ಕಿತ್ತಾಟವನ್ನ ಮೋದಿಯೇ ನೋಡಿಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ದೇ ತಡ ಯೂನುಸ್ ಪತ್ರಕೊಟ್ಟಿದ್ದಾರೆ. ಶತಾಯಗತಾಯ ಮೋದಿಯನ್ನ ಭೇಟಿಯಾಗಬೇಕು ಅಂತ ಹಲವಾರು ಬಾರಿ ಮನವಿ ಮಾಡಿದ್ರು, ನಮ್ಮ ಮಾತ್ರ ಕ್ಯಾರೆ ಅನ್ನಲಿಲ್ಲ. ಇದಕ್ಕೆ ಸಿಟ್ಟಾದ ಯೂನುಸ್ ಕೈ ಕೊಟ್ಟಿದ್ದ ಚೀನಾ ಹಿಂದೆಯೇ ಹೋಗಿದ್ದಾರೆ. ಚೀನಾ ಮೂಲಕ ಭಾರತಕ್ಕೆ ಚೆಕ್ಮೇಟ್. ಚೀನಾ ಪ್ರವಾಸದಲ್ಲಿರುವ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಯೂನುಸ್ ಶಕುನಿ ಬುದ್ಧಿ ತೋರಿದ್ದಾರೆ. ಮೊದಲೇ ಭಾರತದ ವಿರುದ್ಧ ಕೆಂಡ ಕಾರ್ತಿರುವ ಭಾರತದ ವಿರುದ್ಧ ಸಮರ ಸಾರಲು ಕಾಯ್ತಿದ್ದ ಚೀನಾಗೆ ಐಡಿಯಾ ಕೊಟ್ಟು ಬಂದಿದ್ದಾರೆ. ಅಂದಹಾಗೆ ಯೂನುಸ್ ಕೊಟ್ಟಿರುವಂತಹ ಕುತಂತ್ರಿ ಐಡಿಯಾ ಏನಂತ ಹೇಳ್ತೀವಿ ಕೇಳಿ. ಕುತಂತ್ರಿ ಯೂನುಸ್ ಶಕುನಿ ಆಟ. ಭಾರತದ ಈಶಾನ್ಯ ರಾಜ್ಯಗಳು ಭೂಪ್ರದೇಶದಿಂದ ಆವೃತವಾಗಿವೆ. ಸಮುದ್ರದ ಗಡಿ ಕಾಯ್ತಿರೋದು ಬಾಂಗ್ಲಾದೇಶವಂತೆ. ಸಮುದ್ರ ಪ್ರದೇಶ ರಕ್ಷಣೆ ಬಾಂಗ್ಲಾದೇಶಕ್ಕೆ ಮಾತ್ರ ಸಾಧ್ಯವಂತೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಹೆಚ್ಚು ಹೂಡಿಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇದರಿಂದ ಭಾರತದ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ವ್ಯಾಪಾರ ಶುರುವಾದ್ರೆ ಕಷ್ಟ ಆಗಲಿದೆ. ಸುಲಭವಾಗಿ ಭಾರತವನ್ನ ಎದುರಿಸಲು ಕಾರಣವಾಗಬಹುದು. ಅಷ್ಟೇ ಅಲ್ಲ, ಭಾರತವನ್ನ ಬುಡಮೇಲು ಮಾಡಲು ಸಹಕಾರಿಯಾಗಲಿದೆ. ಬೇಗ ಢಾಕಾದಲ್ಲಿ ವ್ಯಾಪಾರ ವಹಿವಾಟಿಗೆ ಯೂನುಸ್ ಮನವಿ ಮಾಡಿದ್ದಾರೆ. ಕಷ್ಟದಲ್ಲಿರೋರಿಗೆ ಅಯ್ಯೋ ಪಾಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಯೂನುಸ್ ಮಾಡಿದ್ದಾರೆ. ಕುತಂತ್ರಿಯ ಈ ತಂತ್ರಕ್ಕೆ ಮೋದಿ ಯಾವ ಅಸ್ತ್ರವನ್ನ ಬಳಸ್ತಾರೆ ಅಂತ ನೋಡಬೇಕಿದೆ. ಪಾಪ ಅನ್ನೋದು ಬಿಟ್ಟು ದಿಟ್ಟ ಹೆಜ್ಜೆ ಇಡಬೇಕಿದೆ ಪ್ರಧಾನಿ ನರೇಂದ್ರ ಮೋದಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರ್ಥಿಕವಾಗಿ ಸಂಪೂರ್ಣ ಬರ್ಬಾದಾಗಿರುವ ಬಾಂಗ್ಲಾದೇಶ ತನ್ನ ಕುತಂತ್ರ ಬುದ್ಧಿಯನ್ನ ಮತ್ತೆ ಪ್ರದರ್ಶನ ಮಾಡಿದೆ. ಭಾರತವನ್ನ ಎದುರಿಸಲಾಗದೆ ಹಿಂದಿನ ಬಾಗಿಲಲ್ಲಿ ನುಗ್ಗೋದಕ್ಕೆ ಯತ್ನಿಸ್ತಾ ಇದೆ. ಚೀನಾಕ್ಕೆ ಹೋಗಿದ್ದ ನರಿಬುದ್ಧಿ ಯೂನುಸ್ ಮಾಡಿರೋ ಕುತಂತ್ರ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಭಾರತದ ಮೇಲೆ ಕುತಂತ್ರಿ ಯೂನುಸ್ ಹೆಂಗಣ್ಣು. ಚೀನಾವನ್ನ ಛೂ ಬಿಟ್ಟು ಭಾರತ ಕಟ್ಟಿಹಾಕಲು ಯತ್ನ. ಬಾಂಗ್ಲಾದೇಶ ಆರ್ಥಿಕವಾಗಿ ಹಾಗೂ ಮೂಲ ಸೌಕರ್ಯಗಳೆಲ್ಲವೂ ಕೂಡ ಬಂದಾಗಿ ಕಂಪ್ಲೀಟ್ ಬರ್ಬಾದಾಗಿದೆ. ಇಷ್ಟಾದ್ರೂ ತನ್ನ ನರಿಬುದ್ಧಿ ಮಾತ್ರ ಬಿಟ್ಟಿಲ್ಲ ನೋಡಿ. ಭಾರತದ ವಿರುದ್ಧ ನಿಗಿ ಕೆಂಡ ಕಾರ್ತಿರುವ ಯೂನುಸ್ ಭಾರತ ವಿರುದ್ಧ ರಾಜಕೀಯ ಮಸಲತ್ತು ಮಾಡಿದ್ದಾರೆ. ಅತ್ತ ಪಾಕ್ ಹಾಗೂ ಚೀನಾ ಕೈಕೊಡ್ತಿದ್ದಂತೆ ಭಾರತದತ್ತ ಮುಖ ಮಾಡಿದ್ದ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನ ರಫ್ತು ಮಾಡಿ ನೆರವು ನೀಡಿತ್ತು ಭಾರತ. ಇದೀಗ ತಿಂದ ಮನೆಗೆ ಯೂನುಸ್ ಎರಡು ಬಗೆಯುವ ಕೆಲಸ ಮಾಡಿದ್ದಾರೆ. ಬಾಂಗ್ಲಾದೇಶ ಹಾಗೂ ಭಾರತದ ನಡುವಿನ ಕಿತ್ತಾಟವನ್ನ ಮೋದಿಯೇ ನೋಡಿಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ದೇ ತಡ ಯೂನುಸ್ ಪತ್ರಕೊಟ್ಟಿದ್ದಾರೆ. ಶತಾಯಗತಾಯ ಮೋದಿಯನ್ನ ಭೇಟಿಯಾಗಬೇಕು ಅಂತ ಹಲವಾರು ಬಾರಿ ಮನವಿ ಮಾಡಿದ್ರು, ನಮ್ಮ ಮಾತ್ರ ಕ್ಯಾರೆ ಅನ್ನಲಿಲ್ಲ. ಇದಕ್ಕೆ ಸಿಟ್ಟಾದ ಯೂನುಸ್ ಕೈ ಕೊಟ್ಟಿದ್ದ ಚೀನಾ ಹಿಂದೆಯೇ ಹೋಗಿದ್ದಾರೆ. ಚೀನಾ ಮೂಲಕ ಭಾರತಕ್ಕೆ ಚೆಕ್ಮೇಟ್. ಚೀನಾ ಪ್ರವಾಸದಲ್ಲಿರುವ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಯೂನುಸ್ ಶಕುನಿ ಬುದ್ಧಿ ತೋರಿದ್ದಾರೆ. ಮೊದಲೇ ಭಾರತದ ವಿರುದ್ಧ ಕೆಂಡ ಕಾರ್ತಿರುವ ಭಾರತದ ವಿರುದ್ಧ ಸಮರ ಸಾರಲು ಕಾಯ್ತಿದ್ದ ಚೀನಾಗೆ ಐಡಿಯಾ ಕೊಟ್ಟು ಬಂದಿದ್ದಾರೆ. ಅಂದಹಾಗೆ ಯೂನುಸ್ ಕೊಟ್ಟಿರುವಂತಹ ಕುತಂತ್ರಿ ಐಡಿಯಾ ಏನಂತ ಹೇಳ್ತೀವಿ ಕೇಳಿ. ಕುತಂತ್ರಿ ಯೂನುಸ್ ಶಕುನಿ ಆಟ. ಭಾರತದ ಈಶಾನ್ಯ ರಾಜ್ಯಗಳು ಭೂಪ್ರದೇಶದಿಂದ ಆವೃತವಾಗಿವೆ. ಸಮುದ್ರದ ಗಡಿ ಕಾಯ್ತಿರೋದು ಬಾಂಗ್ಲಾದೇಶವಂತೆ. ಸಮುದ್ರ ಪ್ರದೇಶ ರಕ್ಷಣೆ ಬಾಂಗ್ಲಾದೇಶಕ್ಕೆ ಮಾತ್ರ ಸಾಧ್ಯವಂತೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಹೆಚ್ಚು ಹೂಡಿಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇದರಿಂದ ಭಾರತದ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ವ್ಯಾಪಾರ ಶುರುವಾದ್ರೆ ಕಷ್ಟ ಆಗಲಿದೆ. ಸುಲಭವಾಗಿ ಭಾರತವನ್ನ ಎದುರಿಸಲು ಕಾರಣವಾಗಬಹುದು. ಅಷ್ಟೇ ಅಲ್ಲ, ಭಾರತವನ್ನ ಬುಡಮೇಲು ಮಾಡಲು ಸಹಕಾರಿಯಾಗಲಿದೆ. ಬೇಗ ಢಾಕಾದಲ್ಲಿ ವ್ಯಾಪಾರ ವಹಿವಾಟಿಗೆ ಯೂನುಸ್ ಮನವಿ ಮಾಡಿದ್ದಾರೆ.
ಕಷ್ಟದಲ್ಲಿರೋರಿಗೆ ಅಯ್ಯೋ ಪಾಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಯೂನಿಸ್ ಮಾಡಿದ್ದಾರೆ. ಕುತಂತ್ರಿಯ ಈ ತಂತ್ರಕ್ಕೆ ಮೋದಿ ಯಾವ ಅಸ್ತ್ರವನ್ನ ಬಳಸ್ತಾರೆ ಅಂತ ನೋಡಬೇಕಿದೆ. ಪಾಪ ಅನ್ನೋದು ಬಿಟ್ಟು ದಿಟ್ಟ ಹೆಜ್ಜೆ ಇಡಬೇಕಿದೆ ಪ್ರಧಾನಿ ನರೇಂದ್ರ ಮೋದಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರ್ಥಿಕವಾಗಿ ಸಂಪೂರ್ಣ ಬರ್ಬಾದಾಗಿರುವ ಬಾಂಗ್ಲಾದೇಶ್ ತನ್ನ ಕುತಂತ್ರ ಬುದ್ಧಿಯನ್ನ ಮತ್ತೆ ಪ್ರದರ್ಶನ ಮಾಡಿದೆ. ಭಾರತವನ್ನ ಎದುರಿಸಲಾಗದೆ ಹಿಂದಿನ ಬಾಗಿಲಲ್ಲಿ ನುಗ್ಗೋದಕ್ಕೆ ಯತ್ನಿಸ್ತಾ ಇದೆ. ಚೀನಾಕ್ಕೆ ಹೋಗಿದ್ದ ನರಿಬುದ್ಧಿ ಯೂನುಸ್ ಮಾಡಿರೋ ಕುತಂತ್ರ ಏನು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಭಾರತದ ಮೇಲೆ ಕುತಂತ್ರಿ ಯೂನುಸ್ ಬೆಂಗಣ್ಣು. ಚೀನಾವನ್ನ ಛೂ ಬಿಟ್ಟು ಭಾರತ ಕಟ್ಟಿ ಹಾಕಲು ಯತ್ನ. ಬಾಂಗ್ಲಾದೇಶ ಆರ್ಥಿಕವಾಗಿ ಹಾಗೂ ಮೂಲ ಸೌಕರ್ಯಗಳೆಲ್ಲವೂ ಕೂಡ ಬಂದಾಗಿ ಕಂಪ್ಲೀಟ್ ಬರ್ಬಾದಾಗಿದೆ. ಇಷ್ಟಾದ್ರೂ ತನ್ನ ನರಿಬುದ್ಧಿ ಮಾತ್ರ ಬಿಟ್ಟಿಲ್ಲ ನೋಡಿ. ಭಾರತದ ವಿರುದ್ಧ ನಿಗಿ ಕೆಂಡ ಕಾರ್ತಿರುವ ಯೂನುಸ್ ಭಾರತ ವಿರುದ್ಧ ರಾಜಕೀಯ ಮಸಲತ್ತು ಮಾಡಿದ್ದಾರೆ. ಅತ್ತ ಪಾಕ್ ಹಾಗೂ ಚೀನಾ ಕೈ ಕೊಡ್ತಿದ್ದಂತೆ ಭಾರತದತ್ತ ಮುಖ ಮಾಡಿದ್ದ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನ ರಫ್ತು ಮಾಡಿ ನೆರವು ನೀಡಿತ್ತು ಭಾರತ. ಇದೀಗ ತಿಂದ ಮನೆಗೆ ಯೂನುಸ್ ಎರಡು ಬಗೆಯುವ ಕೆಲಸ ಮಾಡಿದ್ದಾರೆ. ಬಾಂಗ್ಲಾದೇಶ ಹಾಗೂ ಭಾರತದ ನಡುವಿನ ಕಿತ್ತಾಟವನ್ನ ಮೋದಿಯೇ ನೋಡಿಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ದೇ ತಡ ಯೂನಿಸ್ ಬದ್ರುಗುಟ್ಟಿದ್ದಾರೆ. ಶತಾಯಗತಾಯ ಮೋದಿಯನ್ನ ಭೇಟಿಯಾಗಬೇಕು ಅಂತ ಹಲವಾರು ಬಾರಿ ಮನವಿ ಮಾಡಿದ್ರು ನಮ್ಮ ಮಾತ್ರ ಕ್ಯಾರೆ ಅನ್ನಲಿಲ್ಲ. ಇದಕ್ಕೆ ಸಿಟ್ಟಾದ ಯೂನಿಸ್ ಕೈ ಕೊಟ್ಟಿದ್ದ ಚೀನಾ ಹಿಂದೆಯೇ ಹೋಗಿದ್ದಾರೆ. ಚೀನಾ ಮೂಲಕ ಭಾರತಕ್ಕೆ ಚೆಕ್ಮೇಟ್. ಚೀನಾ ಪ್ರವಾಸದಲ್ಲಿರುವ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಯೂನುಸ್ ಶಕುನಿ ಬುದ್ಧಿ ತೋರಿದ್ದಾರೆ. ಮೊದಲೇ ಭಾರತದ ವಿರುದ್ಧ ಕೆಂಡ ಕಾರ್ತಿರುವ ಭಾರತದ ವಿರುದ್ಧ ಸಮರ ಸಾರಲು ಕಾಯ್ತಿದ್ದ ಚೀನಾಗೆ ಐಡಿಯಾ ಕೊಟ್ಟು ಬಂದಿದ್ದಾರೆ. ಅಂದಹಾಗೆ ಯೂನುಸ್ ಕೊಟ್ಟಿರುವಂತಹ ಕುತಂತ್ರಿ ಐಡಿಯಾ ಏನಂತ ಹೇಳ್ತೀವಿ ಕೇಳಿ. ಕುತಂತ್ರಿ ಯೂನುಸ್ ಶಕುನಿ ಆಟ. ಭಾರತದ ಈಶಾನ್ಯ ರಾಜ್ಯಗಳು ಭೂಪ್ರದೇಶದಿಂದ ಆವೃತವಾಗಿವೆ. ಸಮುದ್ರದ ಗಡಿ ಕಾಯ್ತಿರೋದು ಬಾಂಗ್ಲಾದೇಶವಂತೆ. ಸಮುದ್ರ ಪ್ರದೇಶ ರಕ್ಷಣೆ ಬಾಂಗ್ಲಾದೇಶಕ್ಕೆ ಮಾತ್ರ ಸಾಧ್ಯವಂತೆ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಹೆಚ್ಚು ಹೂಡಿಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇದರಿಂದ ಭಾರತದ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯ. ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ವ್ಯಾಪಾರ ಶುರುವಾದ್ರೆ ಕಷ್ಟ ಆಗಲಿದೆ. ಸುಲಭವಾಗಿ ಭಾರತವನ್ನ ಎದುರಿಸಲು ಕಾರಣವಾಗಬಹುದು. ಅಷ್ಟೇ ಅಲ್ಲ, ಭಾರತವನ್ನ ಬುಡಮೇಲು ಮಾಡಲು ಸಹಕಾರಿಯಾಗಲಿದೆ. ಬೇಗ ಢಾಕಾದಲ್ಲಿ ವ್ಯಾಪಾರ ವಹಿವಾಟಿಗೆ ಯೂನುಸ್ ಮನವಿ ಮಾಡಿದ್ದಾರೆ. ಕಷ್ಟದಲ್ಲಿರೋರಿಗೆ ಅಯ್ಯೋ ಪಾಪ ಅಂದ್ರೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಯೂನುಸ್ ಮಾಡಿದ್ದಾರೆ. ಕುತಂತ್ರಿಯ ಈ ತಂತ್ರಕ್ಕೆ ಮೋದಿ ಯಾವ ಅಸ್ತ್ರವನ್ನ ಬಳಸ್ತಾರೆ ಅಂತ ನೋಡಬೇಕಿದೆ. ಪಾಪ ಅನ್ನೋದು ಬಿಟ್ಟು ದಿಟ್ಟ ಹೆಜ್ಜೆ ಇಡಬೇಕಿದೆ ಪ್ರಧಾನಿ ನರೇಂದ್ರ ಮೋದಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.